ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ಈಗ ಹೈಸ್ಕೂಲದಲ್ಲಿ ಕೂಡ ವಿದ್ಯಾರ್ಥಿನಿ ಎಲ್ಲರಿಗಿಂತ ಮುಂದಿದ್ದಾಳೆ. 98% ಮಾಡಿದ್ದಾರೆ. ಹಾಗೂ ಪದಾಧಿಕಾರಿಗಳ ವತಿಯಿಂದ, ನಮ್ಮೆಲ್ಲ ಗುರುವಿನಿಂದ ವತಿಯಿಂದ ಹಾಗೂ ನಮ್ಮೆಲ್ಲ ಬುದ್ಧಿ ಮಕ್ಕಳ ವತಿಯಿಂದ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ವಾರ್ಷಿಕ ಸ್ನೇಹ ಸಮ್ಮೇಳನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದರೆ, ವರ್ಷಾನುಪೂರ್ತಿ ವಿದ್ಯಾರ್ಥಿಗಳು ಅವರೇನು ಶೈಕ್ಷಣಿಕವಾಗಿರಲಿ, ಸಾಂಸ್ಕೃತಿಕ ರಂಗದಾಗಿರಲಿ, ಕ್ರೀಡೆಗಳಾಗಿರಲಿ, ಅವರ ಏನು ಅಚೀವ್ಮೆಂಟ್ಸ್ ಇರ್ತವೆ ಆ ಸಾಧನೆಯನ್ನು ಮೆರಿಲಿಕ್ಕೆ, ಅದೇ ರೀತಿ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿಕ್ಕೆ ನಾವು ಈ ಸ್ನೇಹ ಸಮ್ಮೇಳನ ಆಚರಣೆ ಮಾಡ್ತೀವಿ. ಎಲ್ಲರೂ ಕೂಡ ನೀವು ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ವೇಟ್ ಮಾಡ್ತಿದ್ದೀರಿ. ನಾನು ಹೆಚ್ಚು ಕಾಲಾವಕಾಶವನ್ನು ತಗೊಳ್ಳೋದಿಲ್ಲ. ವಿದ್ಯಾರ್ಥಿಗಳು ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ಏನು ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಇಲ್ಲಿ ಎಲ್ಲ ರೀತಿಯಿಂದಲೂ ಸನ್ನದ್ಧರಾಗಬೇಕು. ಕೇವಲ ಶೈಕ್ಷಣಿಕ ನೋಡೋದು ಮಾತ್ರವಲ್ಲದೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಎಲ್ಲದರಲ್ಲೂ ತಮ್ಮ ಸಾಧನೆಯನ್ನು ತೋರಬೇಕಾದ್ರೆ ಅವರಲ್ಲಿ ಸೆಲ್ಫ್ ಬಿಲೀಫ್ ಅನ್ನೋದು ಇರಬೇಕು. ಮತ್ತು ಶಿಸ್ತು, ಡಿಸಿಪ್ಲಿನನ್ನು ನಾವು ಯಾವಾಗಲೂ ಕಾಯ್ತಾ ಬರಬೇಕು. ಡಿಸಿಪ್ಲಿನ್ ಇದ್ದರೆ ವಿದ್ಯಾರ್ಥಿಗಳು ಎಲ್ಲ ರಂಗದಲ್ಲೂ ಮುಂದುವರಿತಾರೆ. ಪೋಷಕರ ಪಾತ್ರ ಕೂಡ ಅದರಲ್ಲಿ ಅಷ್ಟೇ ಪ್ರಮುಖವಾಗಿರ್ತದೆ. ಪೋಷಕರು ತಮ್ಮ ಮಕ್ಕಳನ್ನು ಒಂದು ಪ್ರೆಷರೈಸ್ ಮಾಡಿ ಬರೀ ಒಂದು ರಂಗದಲ್ಲಿ ಅವರನ್ನು 11 ಮಕ್ಕಳಿಂದ ಒಬ್ಬರು ಶಿಕ್ಷಕರಿಂದ ಪ್ರಾರಂಭದ ಶಾಲೆ ಇವತ್ತು ಸುಮಾರು 450ಕ್ಕಿಂತ ಹೆಚ್ಚು ಮಕ್ಕಳು ಈಗಿನ ಇಂಗ್ಲಿಷ್ ಮಾಧ್ಯಮದ ಅವಳಿಯಲ್ಲೂ ಸಹಿತ ನಮ್ಮ ಕನ್ನಡ ಮಾಧ್ಯಮಕ್ಕೆ 450ಕ್ಕಿಂತ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಸುಮಾರು 12 ಜನ ಶಿಕ್ಷಕರು, ಒಬ್ಬರು ಸಹಾಯಕರು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ವರ್ಷದ ಕ್ರೀಡಾಕೂಟ, ಪ್ರತಿಭಾ ಕಾರಂಜಿ ಹಾಗೂ ಇನ್ಫೈಡ್ ಅವಾರ್ಡ್ ಈ ಎಲ್ಲ ಒಂದು ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಅದರ ಜೊತೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು 15 ದಿನಗಳವರೆಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಟುವಟಿಕೆಗಳು, ನೃತ್ಯವನ್ನು ಕಲಿಸ್ತಕ್ಕಂಥ ನಮ್ಮ ಶಿಕ್ಷಕರು ಪ್ರತಿ ದಿವಸ 6 ಅವಧಿಗಳಲ್ಲಿ ಒಂದು ಅವಧಿಯನ್ನು ಮಾತ್ರ ಅವರಿಗೆ ತರಬೇತಿಯನ್ನು ಕೊಡ್ತಿದ್ರು, ನೃತ್ಯದ ತರಬೇತಿಯನ್ನು. ಉಳಿದು 5 ಅವಧಿ ಬೋಧನೆ ಮಾಡ್ತಿದ್ರು. ಅದರ ಜೊತೆ ದೈಹಿಕ ಶಿಕ್ಷಕರು ಪೂರ್ಣವಾಗಿ ಆ ನೃತ್ಯದ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ರು. ಎಲ್ಲ ವಾರ್ಷಿಕೋತ್ಸವ ಸಮಾರಂಭವು ಉದ್ಘಾಟಿಸಲು ನನಗೆ ತುಂಬ ಸಂತೋಷವಾಗುತ್ತದೆ. ಇದು ಕೇವಲ ಒಂದು ಸಂಭ್ರಮವಲ್ಲ, ಬದಲಾಗಿ ಕಳೆದ 1 ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಪಠ್ಯೇತರ ಚಟುವಟಿಕೆಗಳ ತೋರಿದ ಸಾಧನೆಗಳು ಸಂಭ್ರಮಿಸುವ ದಿನವಾಗಿದೆ ಎಂದು ಈ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸುವ ಎಲ್ಲ ಶಿಕ್ಷಕರು ಹಾಗೂ ಪೋಷಕರಿಗೆ ಧನ್ಯವಾದಗಳು. ಪಾಲ್ಗೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭ ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ.